ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶುಕ್ರವಾರ. ಸೊ ಟೈಮ್ ಒಂದು 8 ಗಂಟೆ ಆಗಿದೆ. ಎಷ್ಟು ಚಳಿ ಇದೆ ಅಂದರೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚಳಿ ಇದೆ ಅಂತ. ಈಚೆ ಕಡೆ ಹೋಗ್ಬಿಟ್ಟು ಮಾತಾಡ್ತಾ ಇದ್ರೆ ಬಾಯಿಂದ ಹೋಗ್ತಿದೆ ಫ್ರೆಂಡ್ಸ್. ಅಷ್ಟು ಚಳಿ ಇದೆ, ಅಷ್ಟು ಮಂಜು. ಸೊ ಚಳಿಗಾಲದಲ್ಲಿ ಇದೆ ಫಸ್ಟ್ ಟೈಮ್ ನಾನು ಇಷ್ಟೊಂದು ಮಂಜು ನೋಡ್ತಾ ಇರೋದು. ಸಿಕ್ಕಾಪಟ್ಟೆ ಇದೆ. ಟೈಮ್ ಒಂದು 8 ಗಂಟೆ ಆಗಿರೋನು ಅಷ್ಟಿದೆ. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫ್ರೆಂಡ್ಸ್, ಫುಲ್ಲು ಮಂಜು. ಈಚೆ ಕಡೆ ಹೋಗೋಕ್ಕಾಗ್ತಾ ಇಲ್ಲ. ನಿಮ್ಗೆ ಫೋನಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ನೋಡಿ. ಆ ಬಿಲ್ಡಿಂಗ್ ಹತ್ರ ಜಾಸ್ತಿ ಕಾಣಿಸ್ತಿದೆ. ಸಿಕ್ಕಾಪಟ್ಟೆ ಮಂಜಿದೆ ಫ್ರೆಂಡ್ಸ್. ಈಚೆ ಕಡೆ ಹೋದರೆ ರೋಡ್ ಸ್ಟಾರ್ಟಿಂಗ್ ಏನೂ ಕಾಣಿಸ್ತಾ ಇಲ್ಲ ನೋಡಿ. ಆ ವೈಟ್ ಬಿಲ್ಡಿಂಗ್ ಪಕ್ಕದಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಆ ಕಡೆ ಒಂದು ಬಿಲ್ಡಿಂಗ್ ಇದೆ. ಚಳಿ. ನಮ್ಮ ಮನೆಯವರು ಈಗ ತಾನೇ ಹೊರಗಡೆ ಹೋಗಿದ್ದಾರೆ. ಸೊ ಎಲ್ಲಿಗೆ ಅಂದರೆ ಈರುಳ್ಳಿ ಎಲ್ಲ ಬುಕ್ ಮಾಡಿದರು ಫ್ರೆಂಡ್ಸ್. ಈರುಳ್ಳಿ ಖಾಲಿಯಾಗಿದೆ. ಸೊ ಅವ್ರು ಟೊಮೆಟೊ ಗೊಜ್ಜು ಬೇಕಂತೆ, ಅದಕ್ಕೆ ಆರ್ಡ್ರ್ ಮಾಡಿದರು. ಸೊ ತೊಗೊಬರಕ್ಕೆ ಹೋಗಿದ್ದಾರೆ. ಸೊ ಫ್ರೆಂಡ್ಸ್, ಆಮೇಲೆ ನಾನು ಬೆಡ್ಶೀಟೆಲ್ಲ ಮಡಚಿಟ್ಟು ಆಮೇಲೆ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಮ್ಮ ಮನೆಯವ್ರು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಇವತ್ತು ಬೇರೆ ಶುಕ್ರವಾರ ಅಲ್ಲ, ಸೊ ಬೆಳಗ್ಗೆನೇ ಪೂಜೆ ಮಾಡಬೇಕಿತ್ತು, ಅದಕ್ಕೋಸ್ಕರ. ಸೊ ಫೈನಲಿ ಬೆಡ್ಡೆಲ್ಲ ಕ್ಲೀನ್ ಆಯಿತು. ಇವತ್ತು ನಾಷ್ಟಕ್ಕೆ ಬಂದುಬಿಟ್ಟು ಸೊ ಟೊಮೆಟೊ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಗೊಜ್ಜಾಗಿರೋದ್ರಿಂದ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಹಾಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆ ಚಪಾತಿ ಜೊತೆ ಟ್ರೈ ಮಾಡಿ. ಸೊ ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಒಂದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ. ಈರುಳ್ಳಿನ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ. ಒಂದು 2 ನಿಮಿಷ ಫ್ರೈ ಮಾಡಿದ ತಕ್ಷಣ ಹಾಗೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಫುಲ್ಲು ಹಣ್ಣಾಗಿರೋ ಟೊಮೆಟೊ ಹಾಕ್ಕೊಳ್ಬೇಕು. ಒಂದು 4 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಲಿಡ್ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳಕ್ಕೆ ಬಿಡ್ತೀನಿ ಉಪ್ಪು ಹಾಕಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ನೀರು ಬಿಟ್ಕೊಂಡು ಟೊಮೆಟೊ ಎಲ್ಲ ಬೆಂದಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಟೊಮೆಟೊ ಗೊಜ್ಜು ರೆಡಿಯಾಗಿರುತ್ತೆ. ಸೊ ನಿಮಗೆ ಬೇಕಂದರೆ ಕೊತ್ತಂಬರಿ ಕೂಡ ಹಾಕ್ಕೊಳ್ಬೋದು. ನಾನು ಕೊತ್ತಂಬರಿ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಚಪಾತಿ ಜೊತೆ ಮಾಡ್ಕೊಳ್ಳೋಂಗಿದ್ರೆ ಕೊತ್ತಂಬರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಮಾಡ್ಕೊಂಡು ಬಂದು ರೈಸ್ ಜೊತೆಗೆ. ಸೊ ಟೊಮೆಟೊ ಗೊಜ್ಜಿಂದು ತುಂಬ ಚೆನ್ನಾಗಿತ್ತು ನೋಡಿ. ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿರಬೇಕು, ಆವಾಗಲೇ ಟೊಮೆಟೊ ಗೊಜ್ಜು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ನಮ್ಮ ಮನೆಯವರು ರೆಡಿಯಾಗಿ ಬರೋಷ್ಟರಲ್ಲಿ ಅವ್ರಿಗೂ ಕೂಡ ನಾಷ್ಟ ಹಾಕ್ಕೊಟ್ಟಿದ್ದೆ. ಸೊ ಅವರು ಕೂಡ ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಹೊರಟು. ಆಮೇಲೆ ನಾನು ಕೂಡ ಜೀರಾ ವಾಟರ್ ತಗೊಂಡೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ಧೂಪ ಮಾಡೋದಕ್ಕೆ ಸೊ ಹೂವು ಎಲ್ಲ ಒಣಗಿಟ್ಕೊಂಡಿದ್ನಲ್ಲ, ಸೊ ಅದೆಲ್ಲ ಒಣಗಿದೆ ನೋಡಿ. ಈ ಥರ ಸೌಂಡ್ ಬರಬೇಕು, ಅಂದರೆ ಇಷ್ಟು ಒಣಗಿರಬೇಕು. ಸೊ ಆಮೇಲೆ ಇಲ್ಲಿ ಬಂದು ಇದು ಸಾಂಬ್ರಾಣಿ ತೊಗೊಂಡಿದ್ದೀನಿ. 1 ಪ್ಯಾಕೆಟ್ ಸಾಂಬ್ರಾಣಿ, ಮತ್ತು ಯಾಲಕ್ಕಿ, ಲವಂಗ, ಚಕ್ಕೆ, ಕರ್ಪೂರ, ಬೇಲೀಫು, ಇದು ಪಲಾವ್ ಹಾಕೋ ಎಲೆ, ಮತ್ತು ಇಲ್ಲಿ ಪಚ್ಚ ಕರ್ಪೂರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಹಾಕಿದ್ರೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಿಷ್ಟು ರುಬ್ಕೊಳ್ಬೇಕು. ಹಾಗೆ ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ. ಇದು ದೇವ್ರಿಗೆ ಬಳಸೋ ತುಪ್ಪ. ಸೊ ಇದು ಲಾಸ್ಟಲ್ಲಿ ಯೂಸ್ ಮಾಡಬೇಕು. ಸೊ ಈಗ ಹೂವು ಮತ್ತು ಇಲ್ಲಿ ತೊಗೊಂಡಿದ್ದೀನಲ್ಲ, ಇದು ಎರಡನ್ನೂ ರುಬ್ಕೊಂಡು ಬರ್ತೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಹೂವು ಹಾಕ್ಕೊಳ್ತೀನಿ. ಈ ಪಲಾವ್ ಎಲೆ ಒಂದು 3 ಹಾಕ್ಕೊಳ್ತಾ ಇದ್ದೀನಿ. ಮುರಿದು ಹಾಕ್ಕೊಳ್ಬೇಕು. ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ನೋಡಿ, ಇಷ್ಟು ಮಾತ್ರ ಈ ಥರ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಇದು ರುಬ್ಬೇಕಾದ್ರೇ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾಯಿತ್ತು. ಸೊ ಬರೀ 1-2 ಕರ್ಪೂರ ಮಾತ್ರ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಇನ್ನು ಮಿಕ್ಕಿದ ಕರ್ಪೂರ ಮತ್ತು ಪಚ್ಚ ಕರ್ಪೂರ ಎಲ್ಲ ಈ ಥರ ಪೌಡ್ರ್ ಮಾಡ್ಕೊಳ್ತಾಯಿದ್ದೀನಿ. ಅದು ಕೈಯಲ್ಲೇ ಹಿಂಗೆ ಮಾಡಿದ್ರೆ ಪೌಡ್ರ್ ಆಗೋಗುತ್ತೆ.
ಸೊ ಕರ್ಪೂರ ಕೂಡ ಪಚ್ಚ ಕರ್ಪೂರ ಎರಡೂ ಈ ಥರ ಪೌಡ್ರ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ತುಪ್ಪ ಒಂದು ಸ್ವಲ್ಪ ಜಾಸ್ತಿನೇ ಬೇಕು. ನಾನು ದೊಡ್ಡ ಸ್ಪೂನಲ್ಲಿ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ತುಪ್ಪ ಎಲ್ಲದಕ್ಕೂ ಹಿಡಿಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಆಮೇಲೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ ತುಪ್ಪ, ಯಾಕಂದರೆ ಇದು ತುಪ್ಪ ಜಾಸ್ತಿನೇ ಬೇಕಾಗುತ್ತೆ. ಸೊ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ಹೇಗೆ ಅಂದರೆ ಫುಲ್ಲು ತುಪ್ಪ ಎಲ್ಲದಕ್ಕೂ ಸ್ಪ್ರೆಡ್ ಆಗಬೇಕು, ಎಲ್ಲ ಫ್ಲೇವರ್ ಎಲ್ಲ ಸ್ಪ್ರೆಡ್ ಆಗಬೇಕು. ಈ ಥರ ಮಿಕ್ಸ್ ಮಾಡ್ತಾಯಿದ್ರೇ ನಿಮಗೆ ಹೂವುಗಳದ್ದು ಸ್ಮೆಲ್ ಬರುತ್ತೆ. ಸೊ ನಾನಿಲ್ಲಿ ತೊಗೊಂಡಿರೋದು ಒಂದು 3-4 ಥರ ಹೂವು ತೊಗೊಂಡಿದ್ದೀನಿ. ಸೊ ನೋಡಿ ಫೈನಲಿ ಈ ಥರ ಆಗಿರುತ್ತೆ ಮಿಕ್ಸ್ ಮಾಡ್ತಾ ಇದ್ದರೆ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಎಲ್ಲ ಕಲಿಸ್ಕೊಳ್ತಾ ಇರಬೇಕು. ಚಪಾತಿ ಹಸಿಟ್ಟು ಥರ ಲೈಟಾಗಿ ಆಗುತ್ತೆ. ಸೊ ಆಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಒಂದು ಶೇಪ್ ಮಾಡ್ತಾಯಿದ್ದೆ. ಸೊ ನಾನು ಇನ್ನೊಂದು ಥರ ಪೇಪರಲ್ಲಿ ಮಾಡೋದು ಇದೆ ಫ್ರೆಂಡ್ಸ್, ಅದು ನಾನು ತೋರಿಸ್ಕೊಳ್ಳೋಣ ಅನ್ನೋಷ್ಟರಲ್ಲಿ ನನ್ನ ಫ್ರೆಂಡಿಂದ ಕಾಲ್ ಬಂದಿತ್ತು. ಸೊ ಮಾತಾಡಿಕೊಂಡು ಹಾಗೆ ಮಾಡ್ಕೊಂಡ್ಬಿಟ್ಟೆ. ಸೊ ಹಾಗಾಗಿ ನಾನು ತೋರಿಸೋದಕ್ಕೆ ಆಗಿರಲಿಲ್ಲ. ಸೊ ಇದು ಒಂದು ಶೇಪ್ ತೋರಿಸ್ಕೊಳ್ತೀನಿ. ನಿಮಗೆ ಕೈಯಲ್ಲಿ ಮಾಡೋದಕ್ಕಾಗಿಲ್ಲ ಅಂದರೆ ಈ ಥರ ಅಲ್ಲಿ ಮಿಕ್ಸ್ ಮಾಡ್ಕೊಂಡಿರೋ ತಟ್ಟೆ ಇದೆಯಲ್ಲ, ಅದರಲ್ಲೇ ಒಂದು ಸೈಡಿಗೆ ನೀವು ಪ್ರೆಸ್ ಮಾಡ್ಕೊಂಡು ನೋಡಿ, ಈ ಥರ ತಟ್ಟೆಯಲ್ಲೇ ಪ್ರೆಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೇಳ್ದಂಗೆ ಮಾಡ್ತಾಯಿದ್ದಾಗೆ ಸ್ಮೆಲ್ ಅಂತೂ ಸಖತ್ತಾಗಿ ಬಂದಿತ್ತು. ಸೊ ಇದು ಮಾಡಾದಮೇಲೆ ಇದನ್ನು ಬಿಸಿಲಲ್ಲಿ ಕೂಡ ಒಂದು 2 ದಿನ ಇಡಬೇಕು. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಧೂಪ ಅಂತೂ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಇನ್ಮೇಲಂತೂ ನಾನು ಮನೆಯಲ್ಲೇ ಧೂಪ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ, ಮಾಡೋದು ಕೂಡ ತುಂಬ ಈಸಿ. ಇಲ್ಲಿ ಧೂಪನ ಕೂಡ ತೊಗೊಂಬಂದು ಒಣಗಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಧೂಪ. ಸೊ ಟೋಟಲ್ 31-32 ಆಗಿದೆ ಫ್ರೆಂಡ್ಸ್. ಇಷ್ಟು ಧೂಪ ಆಯಿತು ಮಾಡಿಕೊಂಡೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಹೂವು ಇತ್ತಲ್ವ ಫ್ರೆಂಡ್ಸ್, ಇದು ಒಂದು 4 ದಿವಸದಿಂದ ಒಣಗಿಸ್ತಾ ಇದ್ದೀನಿ. ಇದನ್ನು ಒಣಗಕ್ಕೆ ಇಟ್ಬಿಟ್ಟು ಹಾಗೆ ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಎಲ್ಲ ಬಿಸಿಲಿಗೆ ಇಟ್ಟಿದ್ದೀನಿ. ಸೊ ಇವತ್ತು ನನ್ನ ಗಾಡಿ ನಮ್ಮ ಮನೆಯವ್ರು ತೊಗೊಂಡು ಹೋಗಿದ್ದಾರೆ. ಸೊ ಅವ್ರ ಗಾಡಿ ಮೇಲೆ ಇವತ್ತೆಲ್ಲ ಒಣಗೋದಕ್ಕೆ ಇಟ್ಟಿದ್ದೀನಿ. ಸೊ ಧೂಪ ಅಂತೂ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಮಾಡ್ತಾ ಇದ್ದಾಗೆ ಸ್ಮೆಲ್ಲು ಎಷ್ಟು ಗಮ್ಮಂತಿತ್ತಂದರೆ ಸಖತ್ತಾಗಿ ಬರ್ತಿತ್ತು ಸ್ಮೆಲ್ಲು. ಇದನ್ನು ಇನ್ನೊಂದು 2-3 ದಿನ ಒಣಗಿಸ್ತೀನಿ, ಅದಾದಮೇಲೆ ಯೂಸ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಈಗ ಟೈಮ್ ಬಂದು 12 ಗಂಟೆ ಆಗಿದೆ. ಸೊ ಮನೆಯಲ್ಲಿ ಬಾಳೆಹಣ್ಣು ತುಂಬ ಇದೆ ಫ್ರೆಂಡ್ಸ್. ಸೊ ಅದಕ್ಕೆ ನನಗೆ ಬಾಳೆಹಣ್ಣಲ್ಲಿ ಇಷ್ಟವಾಗಿರೋ ಅಂಥ ಒಂದು ಐಟಮ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಅದೇನೆಂದರೆ ಪಂಚಾಮೃತ ಫ್ರೆಂಡ್ಸ್. ಈ ದೇವಸ್ಥಾನದಲ್ಲಿ ಮತ್ತು ಕೆಲವೊಂದು ಪೂಜೆಗಳಲ್ಲೆಲ್ಲ ಕೊಡ್ತಾರೆ ಪಂಚಾಮೃತ. ತುಂಬ ಚೆನ್ನಾಗಿರುತ್ತೆ. ಸೊ ಅದು ಹೇಗೆ ಮಾಡ್ತಾರೆ, ಏನೇನು ಹಾಕ್ತಾರೆ ಅಂತ ಬನ್ನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಈಗ ಪಂಚಾಮೃತ ಮಾಡೋದಕ್ಕೆ 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಸೊ ಇದನ್ನು ಈಗ ಕಟ್ ಮಾಡಿ ಹಾಕ್ಕೊಳ್ಬೇಕು. ಸೊ ಫ್ರೆಂಡ್ಸ್ ಈಗ ಪಂಚಾಮೃತ ಮಾಡೋದಕ್ಕೆ 2 ಬಾಳೆಹಣ್ಣ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿ ಹಾಲು ಹಾಕ್ಕೋಬೇಕು ಫ್ರೆಂಡ್ಸ್. ಕಾಯಿಸಿರೋ ಹಾಲು ಹಾಕ್ಕೋಬಾರ್ದು, ಹಸಿ ಹಾಲು. ಆಮೇಲೆ ಇಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸಕ್ಕರೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಪ್ಯಾಕೆಟ್ದು ಒರಿಜಿನಲ್ ಥರನೇ ಇದೆ. ಸೊ ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಾಕು ಫ್ರೆಂಡ್ಸ್. ಜೇನುತುಪ್ಪ 1 ಟೇಬಲ್ ಸ್ಪೂನ್. ಹಾಗೆ ತುಪ್ಪ ಫ್ರೆಂಡ್ಸ್, ತುಪ್ಪ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದು ದೇವಸ್ಥಾನದಲ್ಲೆಲ್ಲ ಕೊಟ್ಟಿರ್ತಾರೆ, ನೀವು ತಿಂದಿರ್ತೀರ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನಕ್ಕಂತೂ. ಸೊ ನಾನು ಸ್ವಲ್ಪ ತಿಂದ್ಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಇಟ್ಟಿರ್ತೀನಿ. ಸೊ ಅವ್ರಿಗೂ ಇಷ್ಟ ಇದು. ಈಸಿಯಾಗಿ ಕ್ವಿಕ್ಕಾಗಿ ಬಾಳೆಹಣ್ಣಿದ್ದಾಗ ಈ ಥರ ಮಾಡ್ಕೊಳ್ಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ಸೊ ಅಡುಗೆ ಇನ್ನೂ ಏನು ಮಾಡಿಲ್ಲ. ನಮ್ಮನೆಯವ್ರು ಸೊಪ್ಪು ತೊಗೊಂಬರ್ತೀನಿ, ಸೊಪ್ಪು ಸಾರು ಮಾಡೋಣ ಅಂತಂದರು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿದ್ದಾಯಿತು. ಈಗ ಅವ್ರು ಬರೋವರೆಗೂ ಹೊರಗಡೆ ಹೋಗಿ ಒಂದು 10 ನಿಮಿಷ ಬಿಟ್ಟು ಹೊರಗಡೆ ಹೋಗಿ ವಾಕಿಂಗ್ ಮಾಡ್ತೀನಿ. ಸೊ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದಾಯಿತು. ಇವತ್ತೇ ಎಲ್ಲ ಎಡಿಟ್ ಮಾಡಿ ಇಟ್ಕೊಳ್ತೀನಿ. ನಾಳೆ ಬೆಳಗ್ಗೆ ಬೇಗನೆ ಅಪ್ಲೋಡ್ ಮಾಡೋದಕ್ಕೆ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಧೂಪ ಮಾಡಿಕೊಂಡು ಅಲ್ಲೇ ಟೈಮ್ ಹೊರಟೋಯ್ತು. ಸೊ ಹಾಗಾಗಿ ಲೇಟ್ ಆಯಿತು.
ನಾಳೆ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ ನಾವೀಗ ನಮ್ಮ ಮನೆಯವ್ರು ಸೊಪ್ತಾರವರೆಗೂ ಹೊರಗಡೆ ಹೋಗಿ ವಾಕಿಂಗ್ ಮಾಡೋಣ. ರಾತ್ರಿ ಊಟಕ್ಕೆ ನಮ್ಮ ಮನೆಯವರು ನನಗೆ ಬಿರಿಯಾನಿ ತಂದುಕೊಟ್ಟಿದ್ರು ಫ್ರೆಂಡ್ಸ್. ತುಂಬ ದಿನ ಆಗಿತ್ತು ಬಿರಿಯಾನಿ ತಿಂದು. ಸೊ ಲೆಗ್ ಪೀಸ್ ಕೂಡ ಬಂದಿತ್ತು, ಅದ್ರ ಜೊತೆ ಮೊಟ್ಟೆ. ನನಗೆ ಮೇಯ್ನಾಗಿ ಬಿರಿಯಾನಿಯಲ್ಲಿ ಮೊಟ್ಟೆ ಅಂದರೆ ತುಂಬ ಇಷ್ಟ. ಸೊ ಬಿರಿಯಾನಿ ತಂದುಕೊಟ್ರಲ್ಲ, ಸೊ ಅವ್ರಿಗೂ ಬಿರಿಯಾನಿ ತಂದಿದ್ರು. ಸೊ ರಾತ್ರಿಗೆ ಅಡುಗೆನೂ ಮಾಡಿಲ್ಲ, ಇದನ್ನೇ ತಿನ್ಕೊಂಡ್ವಿ. ಆಮೇಲೆ ನಮ್ಮ ಮನೆಯವರು ಫ್ರೆಂಚ್ ಫ್ರೈಸ್ ತರಿಸಿದ್ರು ಫ್ರೆಂಡ್ಸ್, ಬೆಳಗ್ಗೆನೇ ತರಿಸಿದ್ರು. ಸೊ ಅದನ್ನು ನಾನೇ ಮಾಡ್ತೀನಿ ಅಂತ ಅವರೇ ಮಾಡ್ತಾಯಿದ್ದಾರೆ. ಸೊ ನಾನು ತಿನ್ನೋದಿಲ್ಲ ಅಂತಂದೆ, ಬಟ್ ಇಲ್ಲ ನೀನು ತಿಂತೀಯ ಅಂದ್ಬಿಟ್ಟು ನೋಡಿ ಎಷ್ಟು ತೊಗೊಂಡು ಮಾಡ್ತಾಯಿದ್ದಾರೆ. 1.5 kg ಪ್ಯಾಕೆಟ್ ತರಿಸಿದ್ದಾರೆ. ಸೊ ಅವರೇ ಮಾಡಿಕೊಂಡು ತಿಂತಾಯಿದ್ದಾರೆ. ನಾನು ತಿಂದಿಲ್ಲ ಫ್ರೆಂಡ್ಸ್, ಆಯಿಲೆಲ್ಲ ತಿಂದಿಲ್ಲ. ಸೊ ಎಲ್ಲ ತಿಂದ್ಕೊಂಡು ಆಮೇಲೆ ನಮ್ಮ ಮನೆಯವರು ನನಗೆ ಒಂದು ಮ್ಯಾಜಿಕ್ ತೋರಿಸ್ತೀನಿ ಬಾ ಅಂತಂದರು. ಸೊ ಸರಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹಾಗೆ ಹೋಗಿ ವೀಡಿಯೋ ಮಾಡಿಕೊಂಡೆ. ನೋಡಿ ಈಗ ಒಂದು ಬಟ್ಟೆ ತೊಗೊಂಡು ಈ ಥರ ಪಿನ್ ಹಾಕಿ ಅದನ್ನು ಲಾಕ್ ಮಾಡ್ಕೊಳ್ಬೇಕು. ಈ ಥರ ಲಾಕ್ ಮಾಡಿಕೊಂಡು ಈ ಥರ 2 ಸತಿ ಫೋಲ್ಡ್ ಮಾಡ್ಕೊಳ್ಬೇಕಂತೆ. ಫೋಲ್ಡ್ ಮಾಡ್ಕೊಂಡು ಈ ಥರ ಎಳೆದಿದ ತಕ್ಷಣ ಪಿನ್ ಬಂದುಬಿಡುತ್ತೆ ಫ್ರೆಂಡ್ಸ್. ಬಟ್ಟೆಗೆ ಲಾಕ್ ಮಾಡಿದ್ರು ಪಿನ್ ಬಂದುಬಿಡುತ್ತೆ. ಸೊ ಈ ಥರ ಮ್ಯಾಜಿಕ್ ಹೇಳ್ಕೊಟ್ರು.